ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಭೂಮಿಯಂತೆ ಸ್ಥಿರ, ಪರ್ವತದಂತೆ ದೃಢ, ಪ್ರಕೃತಿಯಂತೆ ಮನಮೋಹಕ, ಆದರೆ ಕೆರಳಿಸಿದರೆ ಚಂಡಮಾರುತದಂತೆ ಪ್ರಬಲ. ಹೊರಗಿನಿಂದ ನೋಡಲು ತುಂಬಾ ಸೌಮ್ಯ ಸ್ವಭಾವದವರು, ಎಲ್ಲರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುವವರು, ಆದರೆ ಒಳಗಡೆ ಅಪಾರವಾದ ಧೈರ್ಯ ಮತ್ತು ಅಚಲವಾದ ಮನೋಬಲವನ್ನು ಅಡಗಿಸಿಕೊಂಡಿರುವ ವ್ಯಕ್ತಿತ್ವ. ಯಾರನ್ನೂ ಸುಲಭವಾಗಿ ತಮ್ಮ ಜೀವನದೊಳಗೆ ಸೇರಿಸಿಕೊಳ್ಳದ, ಆದರೆ ಒಮ್ಮೆ ಒಪ್ಪಿಕೊಂಡರೆ ಜೀವಮಾನವಿಡೀ ಆ ಬಂಧವನ್ನು ಕಾಪಾಡುವ, ಸಂಬಂಧಗಳಿಗಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿರುವ ರಾಶಿಚಕ್ರದ ಅತ್ಯಂತ ವಿಶ್ವಾಸಾರ್ಹ ಮತ್ತು ದೃಢವಾದ ರಾಶಿಯೇ ವೃಷಭ ರಾಶಿ. ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ವೃಷಭ ರಾಶಿಯವರ ಮೇಲೆ ಸದಾ ನೆಲೆಸಿರುತ್ತದೆ. ಇವರ ಜೀವನದಲ್ಲಿ ಒಂದು ನಿರ್ದಿಷ್ಟ ಹಂತದ ನಂತರ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಅನೇಕ ಸವಾಲುಗಳು ಹಿಂದೆ ಸರಿದು ಯಶಸ್ಸಿನ ಹಾದಿ ಸ್ಪಷ್ಟವಾಗುತ್ತದೆ. ಯಾವ ವಯಸ್ಸಿನಲ್ಲಿ ತಾಯಿಯ ಆಶೀರ್ವಾದ ವಿಶೇಷವಾಗಿ ದೊರೆಯುತ್ತದೆ, ಇವರ ವಿಜಯದ ಹಿಂದಿರುವ ರಹಸ್ಯವೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಆರಂಭಿಸುವ ಮೊದಲು ಜೈ ಮಹಾಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ. ರಾಶಿಚಕ್ರದಲ್ಲೇ ಅತ್ಯಂತ ಸ್ಥಿರವಾದ, ಆಕರ್ಷಕವಾದ ಮತ್ತು ವ್ಯಾವಹಾರಿಕ ಗುಣಗಳನ್ನು ಹೊಂದಿರುವ ವೃಷಭ ರಾಶಿಯ ಆಂತರಿಕ ವಿಶೇಷತೆಗಳನ್ನು ಇಂದು ತಿಳಿದುಕೊಳ್ಳೋಣ. ವೃಷಭ ರಾಶಿಯ ಸಂಕೇತ ಗೂಳಿ ಅಥವಾ ವೃಷಭ. ಇದು ಕೇವಲ ಒಂದು ಗುರುತು ಮಾತ್ರವಲ್ಲ, ವೃಷಭ ರಾಶಿಯವರ ಸ್ವಭಾವದ ಪ್ರತಿಬಿಂಬ. ಗೂಳಿಯು ಹೇಗೆ ತನ್ನ ಅಪಾರ ಸಾಮರ್ಥ್ಯವನ್ನು ಶಾಂತವಾಗಿ ಅಡಗಿಸಿಕೊಂಡಿರುತ್ತದೆಯೋ, ಎಷ್ಟೇ ಕಷ್ಟ ಬಂದರೂ ತನ್ನ ಕೆಲಸವನ್ನು ನಿರಂತರವಾಗಿ ಮುಂದುವರಿಸುತ್ತದೆಯೋ, ಅದೇ ರೀತಿ ವೃಷಭ ರಾಶಿಯವರು ತಮ್ಮ ಗುರಿಯತ್ತ ನಿಶ್ಶಬ್ದವಾಗಿ ಆದರೆ ಅತ್ಯಂತ ದೃಢತೆಯಿಂದ ಮುನ್ನಡೆಯುತ್ತಾರೆ. ಅವರನ್ನು ಸುಲಭವಾಗಿ ದಾರಿ ತಪ್ಪಿಸುವುದು ಕಷ್ಟ. ತಮ್ಮ ಸುತ್ತಲೂ ಭದ್ರವಾದ ಮಿತಿಗಳನ್ನು ರಚಿಸಿಕೊಂಡಿರುತ್ತಾರೆ. ಅವರು ತಕ್ಷಣವೇ ಯಾರ ಮೇಲೂ ಅಸಮಾಧಾನ ವ್ಯಕ್ತಪಡಿಸುವುದಿಲ್ಲ. ಆದರೆ ಒಮ್ಮೆ ಅವರ ಸಹನೆಯ ಮಿತಿ ಮೀರಿದರೆ ಅವರ ದೃಢ ಸ್ವಭಾವದ ನಿಜವಾದ ರೂಪ ಕಾಣಿಸಿಕೊಳ್ಳುತ್ತದೆ. ಅವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಎಂದರೆ ಭೂಮಿಯ ಆಳವನ್ನು ಅರಿಯುವಷ್ಟೇ ಸಂಕೀರ್ಣ. ಈ ರಾಶಿಯ ಅಧಿಪತಿ ಗ್ರಹ ಸೌಂದರ್ಯ, ಪ್ರೀತಿ, ಸಂಪತ್ತು ಮತ್ತು ಕಲೆಯ ಪ್ರತೀಕನಾದ ಶುಕ್ರದೇವ. ಶುಕ್ರನು ಆಕರ್ಷಣೆ, ವೈಭವ ಮತ್ತು ಸುಖ ಸಮೃದ್ಧಿಯ ಸಂಕೇತ. ಆದ್ದರಿಂದ ವೃಷಭ ರಾಶಿಯವರಿಗೆ ಸಹಜವಾಗಿಯೇ ಸೌಂದರ್ಯದ ಕಡೆಗೆ, ಕಲೆಯ ಕಡೆಗೆ ಹಾಗೂ ಉತ್ತಮ ಜೀವನ ಶೈಲಿಯ ಕಡೆಗೆ ವಿಶೇಷ ಆಸಕ್ತಿ ಇರುತ್ತದೆ. ಅವರು ಸುಂದರವಾದ ವಸ್ತುಗಳನ್ನು, ರುಚಿಕರವಾದ ಆಹಾರವನ್ನು ಮತ್ತು ನೆಮ್ಮದಿಯ ಬದುಕನ್ನು ಇಷ್ಟಪಡುತ್ತಾರೆ. ಇವರ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ಸೆಳೆತ ಇರುತ್ತದೆ. ಮಾತು, ವರ್ತನೆ, ಉಡುಗೆ ತೊಡುಗೆ ಎಲ್ಲದರಲ್ಲೂ ಒಂದು ರೀತಿಯ ಗಾಂಭೀರ್ಯ ಮತ್ತು ಸೊಬಗು ಎದ್ದು ಕಾಣುತ್ತದೆ. ಇವರು ಸುಲಭವಾಗಿ ಸೋಲಿಗೆ ಶರಣಾಗುವವರಲ್ಲ. ತಾವು ನಿಗದಿಪಡಿಸಿದ ಗುರಿಯನ್ನು ಸಾಧಿಸುವವರೆಗೂ ನಿರಂತರವಾಗಿ ಪ್ರಯತ್ನಿಸುತ್ತಾರೆ. ಶ್ರಮ ಮತ್ತು ಸಹನೆಯ ವಿಷಯದಲ್ಲಿ ಇವರನ್ನು ಮೀರಿಸುವವರು ಬಹಳ ವಿರಳ. ಮೇಲ್ನೋಟಕ್ಕೆ ಇವರು ಶಾಂತ ಸ್ವಭಾವದವರು, ನಿಧಾನವಾಗಿ ಸಾಗುವವರು ಮತ್ತು ಮೃದುವಾಗಿ ಮಾತನಾಡುವವರು ಎಂದು ಕಾಣಬಹುದು. ಆದರೆ ಅವರು ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಪ್ರತಿಯೊಂದು ವಿಚಾರವನ್ನು ಆಳವಾಗಿ ಪರಿಶೀಲಿಸಿ ಅದರ ಪರಿಣಾಮಗಳನ್ನು ಅರಿತುಕೊಂಡ ನಂತರವೇ ಮುಂದಿನ ಹೆಜ್ಜೆ ಇಡುತ್ತಾರೆ. ಇದು ಅವರ ನಿಧಾನಗತಿಯಲ್ಲ, ಬದಲಾಗಿ ಅವರ ವಿವೇಕ ಮತ್ತು ಸ್ಥಿರ ಚಿಂತನೆಯ ಪ್ರತಿಬಿಂಬ. ಅವರ ಮನಸ್ಸು ಸದಾ ಭದ್ರತೆ, ಸ್ಥಿರತೆ ಮತ್ತು ನೆಮ್ಮದಿಯ ಜೀವನದ ಕಡೆ ಕೇಂದ್ರೀಕೃತವಾಗಿರುತ್ತದೆ. ಕಲ್ಪನೆಗಳ ಲೋಕದಲ್ಲಿ ತೇಲುವುದಕ್ಕಿಂತ ವಾಸ್ತವದ ನೆಲೆಯ ಮೇಲೆ ಭದ್ರ ಭವಿಷ್ಯವನ್ನು ನಿರ್ಮಿಸುವುದರಲ್ಲಿ ಅವರು ಹೆಚ್ಚು ನಂಬಿಕೆ ಇಡುತ್ತಾರೆ. ಜೀವನದ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯುವ ವೃಷಭ ರಾಶಿಯವರು ಕನಸುಗಳಿಗಿಂತ ಕಾರ್ಯರೂಪಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ವೃಷಭ ರಾಶಿಯವರು ಕೇವಲ ಹಣ ಮತ್ತು ವೈಭವದ ಜೀವನದ ಕಡೆಗೆ ಮಾತ್ರ ಆಕರ್ಷಿತರಾಗಿರುತ್ತಾರೆ, ಅವರಿಗೆ ಭೌತಿಕ ಸೌಕರ್ಯಗಳ ಮೇಲಷ್ಟೇ ಆಸಕ್ತಿ ಇರುತ್ತದೆ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ಇಲ್ಲಿಯೇ ಅಡಗಿದೆ ಒಂದು ದೊಡ್ಡ ಸತ್ಯ. ವೃಷಭ ರಾಶಿಯವರು ಅತ್ಯಂತ ಪ್ರೀತಿಯುಳ್ಳವರು ಮತ್ತು ತಮ್ಮ ಸಂಬಂಧಗಳಿಗಾಗಿ ಎಲ್ಲವನ್ನೂ ನೀಡಲು ಸಿದ್ಧರಾಗಿರುವವರು. ಹೌದು, ನೀವು ಕೇಳಿದ್ದು ನಿಜ. ಅವರ ಗಂಭೀರ ವ್ಯಕ್ತಿತ್ವದ ಹಿಂದೆ ತುಂಬಾ ಮೃದು, ಪ್ರೀತಿಗಾಗಿ ಹಂಬಲಿಸುವ ಒಂದು ಹೃದಯ ಅಡಗಿರುತ್ತದೆ. ಅವರು ಪ್ರೀತಿಯಲ್ಲಿ ಅತ್ಯಂತ ನಿಷ್ಠಾವಂತರು. ಒಮ್ಮೆ ಯಾರನ್ನಾದರೂ ಮನಸಾರೆ ಪ್ರೀತಿಸಿದರೆ ಅಥವಾ ಯಾರೊಂದಿಗಾದರೂ ಆಪ್ತ ಸ್ನೇಹ ಬೆಳೆಸಿದರೆ ಜೀವನದ ಕೊನೆಯ ಕ್ಷಣದವರೆಗೂ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾರೆ. ಅವರ ಪ್ರೀತಿ ಮತ್ತು ನಿಷ್ಠೆ ಪರ್ವತದಷ್ಟು ದೃಢವಾಗಿರುತ್ತದೆ. ಆದರೆ ಯಾರಾದರೂ ಅವರ ವಿಶ್ವಾಸಕ್ಕೆ ಧಕ್ಕೆ ತಂದರೆ ಅಥವಾ ಅವರ ಸಹನೆಯನ್ನು ದುರುಪಯೋಗಪಡಿಸಿಕೊಂಡರೆ ಅಂತಹ ವ್ಯಕ್ತಿಯನ್ನು ತಮ್ಮ ಬದುಕಿನಿಂದ ಸಂಪೂರ್ಣವಾಗಿ ದೂರ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ವೃಷಭ ರಾಶಿಯವರ ಪ್ರೇಮಾಭಿವ್ಯಕ್ತಿ ತಕ್ಷಣವೇ ಆರಂಭವಾಗುವುದಿಲ್ಲ. ಅವರು ಯಾರನ್ನಾದರೂ ಇಷ್ಟಪಟ್ಟರೆ ಮೊದಲು ಆ ವ್ಯಕ್ತಿಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಾರೆ. ಅವರ ಸ್ವಭಾವ, ಚಿಂತನೆ ಮತ್ತು ನಡವಳಿಕೆಯನ್ನು ಗಮನಿಸುತ್ತಾರೆ. ಒಮ್ಮೆ ಆ ವ್ಯಕ್ತಿ ತಮ್ಮ ಜೀವನಕ್ಕೆ ಸೂಕ್ತ ಎಂದು ಅವರಿಗೆ ಖಚಿತವಾದರೆ ನಂತರ ಅವರ ಪ್ರೀತಿಯ ಪ್ರವಾಹವನ್ನು ತಡೆಯುವುದು ಕಷ್ಟ. ಅವರ ಪ್ರೀತಿ ಕೇವಲ ಆಕರ್ಷಣೆಗೆ ಸೀಮಿತವಾಗಿರುವುದಿಲ್ಲ, ಅದು ಭಾವನೆಗಳ ಮತ್ತು ಆತ್ಮೀಯತೆಯ ಆಳವಾದ ಸಂಬಂಧವಾಗಿರುತ್ತದೆ. ತಮ್ಮ ಸಂಗಾತಿಗೆ ಉತ್ತಮ ಅನುಭವಗಳನ್ನು ನೀಡಲು ಅವರು ಇಷ್ಟಪಡುತ್ತಾರೆ. ವಿಶೇಷವಾದ ಉಡುಗೊರೆಗಳು, ನೆನಪಿನಲ್ಲಿ ಉಳಿಯುವ ಕ್ಷಣಗಳು ಮತ್ತು ಸುಂದರವಾದ ಸ್ಥಳಗಳಿಗೆ ಕರೆದೊಯ್ಯುವ ಮೂಲಕ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಸ್ಪರ್ಶದ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುವ ಕಲೆಯೂ ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಇವರ ಸಾನ್ನಿಧ್ಯದಲ್ಲಿ ಸಂಗಾತಿಗೆ ಭದ್ರತೆ ಮತ್ತು ನೆಮ್ಮದಿಯ ಅನುಭವ ಉಂಟಾಗುತ್ತದೆ.
ವೃಷಭ ರಾಶಿಯವರು ಉತ್ತಮ ಸ್ನೇಹಿತರೂ ಹೌದು. ಸಂಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಯಲ್ಲಿ ನಿಂತುಕೊಳ್ಳುವ ನಂಬಿಗಸ್ತ ವ್ಯಕ್ತಿಗಳಾಗಿರುತ್ತಾರೆ. ಸ್ನೇಹದಲ್ಲಿ ಅವರು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ವಿಶ್ವಾಸವನ್ನು ನಿರೀಕ್ಷಿಸುತ್ತಾರೆ. ತಾವು ಪ್ರೀತಿಸುವವರಿಗಾಗಿ, ತಮ್ಮ ಆತ್ಮೀಯರಿಗಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಆದರೆ ಸಂಬಂಧಗಳಲ್ಲಿ ಅನಗತ್ಯ ಬದಲಾವಣೆಗಳನ್ನು ಅವರು ಇಷ್ಟಪಡುವುದಿಲ್ಲ. ಹಳೆಯ ಸ್ನೇಹಿತರು, ಹಳೆಯ ಸ್ಥಳಗಳು ಮತ್ತು ಹಳೆಯ ನೆನಪುಗಳು ಇವರಿಗೆ ಅತ್ಯಂತ ಅಮೂಲ್ಯ. ತಮ್ಮ ಭಾವನೆಗಳನ್ನು ಕೇವಲ ಮಾತುಗಳ ಮೂಲಕವಲ್ಲ, ಕಾರ್ಯಗಳ ಮೂಲಕ ಹೆಚ್ಚು ವ್ಯಕ್ತಪಡಿಸುತ್ತಾರೆ. ಕಾಳಜಿ, ಸಹಾಯ, ಸಮಯ ಮತ್ತು ಉಡುಗೊರೆಗಳ ಮೂಲಕ ತಮ್ಮ ಪ್ರೀತಿಯನ್ನು ತೋರಿಸುತ್ತಾರೆ. ತಮ್ಮ ಸಂಗಾತಿಯ ಬಗ್ಗೆ ಅಪಾರ ಜವಾಬ್ದಾರಿಯ ಭಾವನೆಯನ್ನು ಹೊಂದಿರುತ್ತಾರೆ. ಅವರಿಗೆ ಸುರಕ್ಷತೆ, ಸ್ಥಿರತೆ ಮತ್ತು ನೆಮ್ಮದಿಯ ಅನುಭವವನ್ನು ನೀಡಲು ಪ್ರಯತ್ನಿಸುತ್ತಾರೆ. ವೃತ್ತಿಜೀವನದ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರು ಸಹಜ ಸಾಧಕರು ಮತ್ತು ನಿರ್ಮಾಣಶೀಲ ವ್ಯಕ್ತಿತ್ವದವರು. ಕಲೆ, ಸಂಗೀತ, ಫ್ಯಾಷನ್, ವಾಸ್ತುಶಿಲ್ಪ, ಕೃಷಿ, ಬ್ಯಾಂಕಿಂಗ್, ಆರ್ಥಿಕ ನಿರ್ವಹಣೆ ಮತ್ತು ರಿಯಲ್ ಎಸ್ಟೇಟ್ ಮುಂತಾದ ಕ್ಷೇತ್ರಗಳಲ್ಲಿ ಅವರು ಉತ್ತಮ ಸಾಧನೆ ಮಾಡಬಲ್ಲರು. ಅವರಲ್ಲಿರುವ ಅಪಾರ ಸಹನೆ, ಏಕಾಗ್ರತೆ ಮತ್ತು ಕಠಿಣ ಪರಿಶ್ರಮದ ಗುಣಗಳು ಅವರನ್ನು ಆಯ್ದ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತವೆ. ಅವರು ಯಾವುದೇ ಕಾರ್ಯವನ್ನು ಅರ್ಧದಲ್ಲೇ ಬಿಡುವುದಿಲ್ಲ. ಒಮ್ಮೆ ಆರಂಭಿಸ ಕಾರ್ಯವನ್ನು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸುವವರೆಗೂ ಅವರಿಗೆ ಸಮಾಧಾನವಿರುವುದಿಲ್ಲ. ಆರ್ಥಿಕ ಭದ್ರತೆ ಇವರ ಜೀವನದಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ. ಆದ್ದರಿಂದ ಅವರು ತಮ್ಮ ವೃತ್ತಿಯಲ್ಲಿ ಸ್ಥಿರತೆ ಮತ್ತು ದೀರ್ಘಕಾಲಿಕ ಬೆಳವಣಿಗೆಯನ್ನು ಬಯಸುತ್ತಾರೆ. ಪದೇ ಪದೇ ಉದ್ಯೋಗ ಅಥವಾ ದಿಕ್ಕು ಬದಲಾಯಿಸುವುದು ಇವರಿಗೆ ಹೆಚ್ಚು ಇಷ್ಟವಾಗುವುದಿಲ್ಲ. ಬದಲಾಗಿ ಒಂದು ಕ್ಷೇತ್ರದಲ್ಲಿ ಗಟ್ಟಿಯಾದ ನೆಲೆ ನಿರ್ಮಿಸಿ ನಿಧಾನವಾಗಿ ಆದರೆ ಖಚಿತವಾಗಿ ಯಶಸ್ಸಿನ ಶಿಖರದ ಕಡೆಗೆ ಸಾಗುತ್ತಾರೆ. ಅವರು ಕೇವಲ ಇತರರಿಗಾಗಿ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ತಮ್ಮದೇ ಆದ ಗುರುತು ಮುದ್ರಿಸುವ, ತಮ್ಮದೇ ಆದ ಸಾಧನೆಯ ಲೋಕವನ್ನು ನಿರ್ಮಿಸುವ ಆಕಾಂಕ್ಷೆಯನ್ನು ಹೊಂದಿರುವವರು. ವ್ಯವಹಾರದಲ್ಲಿ ಇವರ ಲೆಕ್ಕಾಚಾರಗಳು ಎಂದಿಗೂ ತಪ್ಪುವುದಿಲ್ಲ. ಕೃಷಿ ಅಥವಾ ಭೂಮಿಗೆ ಸಂಬಂಧಿಸಿದ ಉದ್ಯಮಗಳಲ್ಲಿ ಇವರು ಕೈ ಹಾಕಿದರೆ ಅದರಲ್ಲಿ ಗಮನಾರ್ಹ ಯಶಸ್ಸು ಸಾಧಿಸುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಇವರು ಬಹಳ ಚಾಣಾಕ್ಷರು ಮತ್ತು ವ್ಯಾವಹಾರಿಕ ಚಿಂತನೆಯವರು. ಹಣವನ್ನು ಹೇಗೆ ಸಂಪಾದಿಸಬೇಕು, ಅದನ್ನು ಹೇಗೆ ಸಂರಕ್ಷಿಸಬೇಕು ಮತ್ತು ಎಲ್ಲಿ ಹೂಡಿಕೆ ಮಾಡಬೇಕು ಎಂಬ ಜ್ಞಾನ ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಇವರು ಸೌಕರ್ಯಯುತ ಜೀವನವನ್ನು ಇಷ್ಟಪಡುತ್ತಾರೆ. ಉತ್ತಮ ಗುಣಮಟ್ಟದ ಬಟ್ಟೆಗಳು, ಸುಂದರವಾದ ಮನೆ, ಮೌಲ್ಯಯುತ ವಾಹನಗಳೆಂದರೆ ಇವರಿಗೆ ವಿಶೇಷ ಆಸಕ್ತಿ. ಆದರೆ ಹಣವನ್ನು ಎಂದಿಗೂ ಅನಗತ್ಯವಾಗಿ ಖರ್ಚು ಮಾಡುವುದಿಲ್ಲ. ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಇವರ ಮೊದಲ ಆದ್ಯತೆ. ಹಣವು ಇವರಿಗೆ ಭದ್ರತೆ ಮತ್ತು ಮನಸ್ಸಿನ ನೆಮ್ಮದಿಯನ್ನು ನೀಡುತ್ತದೆ. ಸದಾ ಮಹಾಲಕ್ಷ್ಮಿಯ ಅನುಗ್ರಹ ಇವರ ಕುಟುಂಬದ ಮೇಲೆ ನೆಲೆಸಿರುತ್ತದೆ. ವೃಷಭ ರಾಶಿಯವರು ತಮ್ಮ 28 ರಿಂದ 32 ವರ್ಷಗಳ ಅವಧಿಯನ್ನು ದಾಟುತ್ತಿದ್ದಂತೆ ಇವರ ಜೀವನದಲ್ಲಿ ಮಹತ್ತರ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳಿಗೆ ಫಲ ಸಿಗುವ ಸಮಯ ಅದು. ಶುಕ್ರನ ಹಾಗೂ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಾರೆ. ಈ ಭಾಗ್ಯವನ್ನು ಇನ್ನಷ್ಟು ವೃದ್ಧಿಸಿಕೊಳ್ಳಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದ ಮುಂದಿನ ಭಾಗದಲ್ಲಿ ತಿಳಿಸಿದ್ದೇನೆ. ಪ್ರೀತಿಯ ವಿಷಯದಲ್ಲಿ ವೃಷಭ ರಾಶಿಯವರದ್ದು ಅತ್ಯಂತ ರೊಮ್ಯಾಂಟಿಕ್ ಮತ್ತು ಕಾಳಜಿಯುತ ಮಾರ್ಗ. ಇವರ ಪ್ರೀತಿ ಭದ್ರ, ಸ್ಥಿರ ಮತ್ತು ಮಧುರವಾಗಿರುತ್ತದೆ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಅತಿಯಾದ ಸ್ವಾಮಿತ್ವದ ಭಾವನೆ ಮತ್ತು ಬದಲಾವಣೆಗಳನ್ನು ಒಪ್ಪಿಕೊಳ್ಳದ ಸ್ವಭಾವವೇ ಕೆಲವೊಮ್ಮೆ ಸಂಬಂಧಗಳಲ್ಲಿ ಅಂತರ ಉಂಟು ಮಾಡಬಹುದು. ಇವರು ತಮ್ಮ ಸಂಗಾತಿಯ ಮೇಲೆ ಸಂಪೂರ್ಣ ಹಕ್ಕು ಹೊಂದಲು ಬಯಸುತ್ತಾರೆ. ನನ್ನವರು ಕೇವಲ ನನ್ನವರಾಗಿಯೇ ಇರಬೇಕು ಎಂಬ ಮನೋಭಾವ ಇವರದ್ದು. ಅತಿಯಾದ ಪ್ರೀತಿಯ ಕಾರಣದಿಂದ ಸಂಗಾತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಉಸಿರುಗಟ್ಟುವಂತಹ ವಾತಾವರಣವನ್ನು ಸೃಷ್ಟಿಸಬಹುದು. ತಮ್ಮ ಸಂಗಾತಿಗೆ ಅವರದೇ ಆದ ಸ್ವಲ್ಪ ಜಾಗ ಮತ್ತು ಸ್ವಾತಂತ್ರ್ಯ ನೀಡಿ ಅತಿಯಾದ ಹಠವನ್ನು ಬಿಟ್ಟರೆ ಇವರ ಪ್ರೇಮ ಜೀವನ ಜಗತ್ತಿನಲ್ಲೇ ಅತ್ಯಂತ ಸುಂದರವಾಗಿರುತ್ತದೆ. ವೃಷಭ ರಾಶಿಯವರಿಗೆ ಯಾವುದೇ ದೌರ್ಬಲ್ಯಗಳಿಲ್ಲವೇ ಎಂದು ನೋಡಿದರೆ ಖಂಡಿತವಾಗಿಯೂ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಮೊದಲನೆಯದಾಗಿ ಅತಿಯಾದ ಹಠದ ಸ್ವಭಾವ. ತಾವು ಹಿಡಿದ ನಿಲುವನ್ನು ಯಾವ ಪರಿಸ್ಥಿತಿಯಲ್ಲೂ ಬಿಡುವುದಿಲ್ಲ. ಒಮ್ಮೆ ಒಂದು ನಿರ್ಧಾರಕ್ಕೆ ಬಂದರೆ ಪ್ರಪಂಚವೇ ಬದಲಾದರೂ ತಮ್ಮ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ. ಇದು ಕೆಲವೊಮ್ಮೆ ಇವರಿಗೆ ಗಂಭೀರ ನಷ್ಟವನ್ನು ಉಂಟುಮಾಡಬಹುದು. ಎರಡನೆಯದಾಗಿ ಬದಲಾವಣೆಗೆ ವಿರೋಧ. ಇವರು ಹೊಸತನಕ್ಕೆ ಮತ್ತು ಬದಲಾವಣೆಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವುದಿಲ್ಲ. ತಮ್ಮದೇ ಆದ ಆರಾಮಕಾಯಕ ವಲಯದಲ್ಲೇ ಇರಲು ಬಯಸುತ್ತಾರೆ. ಮೂರನೆಯದಾಗಿ ಆರಾಮ ಪ್ರಿಯತೆ. ಇವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಎಂಬುದು ನಿಜ. ಆದರೆ ಒಮ್ಮೆ ಆರಾಮದಾಯಕ ಸ್ಥಿತಿಗೆ ತಲುಪಿದ ನಂತರ ಆ ನೆಮ್ಮದಿಯನ್ನು ಬಿಟ್ಟು ಹೊರಬರಲು ಇಷ್ಟಪಡುವುದಿಲ್ಲ. ಇವರಿಷ್ಟು ಆರಾಮವನ್ನು ಪ್ರೀತಿಸುವವರು ವಿರಳ. ಆದರೆ ಒಮ್ಮೆ ಆರಾಮದಾಯಕ ಪರಿಸ್ಥಿತಿಗೆ ತಲುಪಿದರೆ ಇವರಷ್ಟು ಆರಾಮ ಪ್ರಿಯರು ಮತ್ತೊಬ್ಬರಿಲ್ಲ ಎನ್ನಬಹುದು. ಜೊತೆಗೆ ಭೌತಿಕ ಸೌಕರ್ಯಗಳ ಮೇಲಿನ ಅತಿಯಾದ ಆಸಕ್ತಿಯು ಕೆಲವೊಮ್ಮೆ ಇವರನ್ನು ತೊಂದರೆಗೆ ಸಿಲುಕಿಸಬಹುದು. ಆರೋಗ್ಯದ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ಅತ್ಯಂತ ಸದೃಢರು ಮತ್ತು ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತಾರೆ. ಶುಕ್ರನ ಪ್ರಭಾವದಿಂದ ಇವರು ಆಕರ್ಷಕ ದೇಹ ಸೌಷ್ಠವವನ್ನು ಹೊಂದಿರುತ್ತಾರೆ. ಆದರೆ ಇವರನ್ನು ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಗಂಟಲು, ಕುತ್ತಿಗೆ, ಥೈರಾಯ್ಡ್ ಗ್ರಂಥಿ ಹಾಗೂ ಧ್ವನಿಗೆ ಸಂಬಂಧಿಸಿದ ಭಾಗಗಳೊಂದಿಗೆ ಸಂಬಂಧಪಟ್ಟಿರಬಹುದು. ಇವರಿಗೆ ರುಚಿಕರವಾದ ಆಹಾರದ ಮೇಲೆ ವಿಶೇಷ ಒಲವಿರುತ್ತದೆ. ಸಿಹಿ ಪದಾರ್ಥಗಳೆಂದರೆ ಬಹಳ ಪ್ರೀತಿ. ಇದರಿಂದಾಗಿ ಅತಿಯಾದ ತೂಕ ಹೆಚ್ಚಳ, ಮಧುಮೇಹ ಹಾಗೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ತಮ್ಮ ಆಹಾರ ಪದ್ಧತಿಯ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು, ಕುತ್ತಿಗೆಯ ಭಾಗಕ್ಕೆ ಅನಗತ್ಯ ಒತ್ತಡವಾಗದಂತೆ ನೋಡಿಕೊಳ್ಳುವುದು ಹಾಗೂ ನಿಯಮಿತವಾಗಿ ಯೋಗ ಮತ್ತು ವ್ಯಾಯಾಮ ಮಾಡುವುದು ಬಹಳ ಮುಖ್ಯ. ಬನ್ನಿ
ಈಗ ವೃಷಭ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ಮಹತ್ವದ ತಿರುವಿನ ಬಗ್ಗೆ ಮಾತನಾಡೋಣ. ಶುಕ್ರನ ಪ್ರಭಾವದಲ್ಲಿರುವ ಇವರು ಜೀವನದ ಪ್ರತಿಯೊಂದು ಸೌಂದರ್ಯವನ್ನು ಮತ್ತು ನೆಮ್ಮದಿಯನ್ನು ಅನುಭವಿಸಲು ಬಯಸುತ್ತಾರೆ. ಭದ್ರತೆಯೇ ಇವರ ಪ್ರಮುಖ ಶಕ್ತಿ. ಆದರೆ ಜೀವನ ಇವರಿಗೆ ಒಂದು ಅಮೂಲ್ಯ ಪಾಠವನ್ನು ಕಲಿಸಲು ಪ್ರಯತ್ನಿಸುತ್ತದೆ. ಅದುವೇ ಬದಲಾವಣೆಯನ್ನು ಸ್ವೀಕರಿಸುವುದು ಮತ್ತು ವಸ್ತುಗಳ ಮೇಲಿನ ಅತಿಯಾದ ಮೋಹವನ್ನು ಕಡಿಮೆ ಮಾಡುವುದು. ಇವರ ಜೀವನದ ಪ್ರಮುಖ ಸವಾಲೇ ತಮ್ಮ ಹಠದ ಸ್ವಭಾವವನ್ನು ಬಿಟ್ಟು ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳುವುದನ್ನು ಕಲಿಯುವುದು. ಇವರ ಜೀವನದ ಹೋರಾಟ ಇತರರೊಂದಿಗೆ ಇರುವುದಕ್ಕಿಂತ ಹೆಚ್ಚಾಗಿ ತಮ್ಮದೇ ಆದ ಅಹಂ ಮತ್ತು ಮೂಡುತನದೊಂದಿಗೆ ಇರುತ್ತದೆ. ವೃಷಭ ರಾಶಿಯವರು ಪ್ರಕೃತಿಯ ಪ್ರೇಮಿಗಳು. ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಕಳೆದಷ್ಟು ಸಮಯ ಇವರಿಗೆ ಬೇರೆ ಯಾವುದರಲ್ಲಿಯೂ ಅಷ್ಟೊಂದು ಶಾಂತಿ ಸಿಗುವುದಿಲ್ಲ. ಗಿಡಮರಗಳನ್ನು ಬೆಳೆಸುವುದು, ಪ್ರಾಣಿ ಪಕ್ಷಿಗಳ ಆರೈಕೆ ಮಾಡುವುದು ಇವರಿಗೆ ತುಂಬಾ ಇಷ್ಟ. ಪ್ರಕೃತಿಯೊಂದಿಗಿನ ಈ ಆತ್ಮೀಯ ಸಂಬಂಧವೇ ಇವರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ದಿವ್ಯ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ. ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಇವರು ತಮ್ಮ ನೋವನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸುವುದಿಲ್ಲ. ತಮ್ಮ ದುಃಖವನ್ನು ತಮ್ಮೊಳಗೆ ಇಟ್ಟುಕೊಳ್ಳುತ್ತಾರೆ. ಆದರೆ ಇದೇ ಗುಣ ಕೆಲವೊಮ್ಮೆ ಅವರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟುಮಾಡಬಹುದು. ಹೀಗಾಗಿ ಇವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದನ್ನು ಕಲಿಯಬೇಕು. ವಿಶ್ವಾಸಾರ್ಹ ವ್ಯಕ್ತಿಗಳ ಬಳಿ ತಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳುವುದರಿಂದ ಇವರ ಅರ್ಧದಷ್ಟು ತೊಂದರೆಗಳು ಕಡಿಮೆಯಾಗುತ್ತವೆ. ಯಾವಾಗ ಇವರು ಬದಲಾವಣೆ ಎನ್ನುವುದು ಜೀವನದ ಸಹಜ ನಿಯಮ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೋ, ಯಾವಾಗ ಭೌತಿಕ ಸೌಕರ್ಯಗಳಿಗಿಂತ ಆಧ್ಯಾತ್ಮಿಕತೆ ಮತ್ತು ಆಂತರಿಕ ನೆಮ್ಮದಿಗೆ ಹೆಚ್ಚಿನ ಮಹತ್ವ ನೀಡಲು ಕಲಿಯುತ್ತಾರೋ, ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪ್ರಯಾಣ ಆರಂಭವಾಗುತ್ತದೆ. ನಿಜವಾದ ಭದ್ರತೆ ಎಂದರೆ ಬ್ಯಾಂಕ್ ಖಾತೆಯಲ್ಲಿರುವ ಹಣ ಅಥವಾ ಆಸ್ತಿಪಾಸ್ತಿಯಲ್ಲ, ಬದಲಾಗಿ ನಮ್ಮ ಒಳಮನಸ್ಸಿನ ಶಾಂತಿ ಎಂಬುದನ್ನು ಅರಿತಾಗ ಇವರು ಜೀವನದ ಯಾವುದೇ ಸವಾಲನ್ನು ಧೈರ್ಯದಿಂದ ಮತ್ತು ನಗುನಗುತ್ತಾ ಎದುರಿಸುವ ಶಕ್ತಿಯನ್ನು ಪಡೆಯುತ್ತಾರೆ. ತಮ್ಮೊಳಗಿನ ಸ್ಥಿರತೆಯನ್ನು ಸಕಾರಾತ್ಮಕ ಶಕ್ತಿಯಾಗಿ ರೂಪಾಂತರಗೊಳಿಸಿ ಇತರರಿಗೆ ಮಾರ್ಗದರ್ಶಕರಾಗುವುದೇ ಇವರ ಜೀವನದ ಪರಮ ಗುರಿ. ವೃಷಭ ರಾಶಿಯವರು ತಮ್ಮ ಬದುಕನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಲು ಇಲ್ಲಿವೆ ಕೆಲವು ಪ್ರಮುಖ ಸಲಹೆಗಳು. ಬದಲಾವಣೆಗಳನ್ನು ಸ್ವೀಕರಿಸಲು ಸಿದ್ಧರಾಗಿ. ಹೊಸ ಆಲೋಚನೆಗಳು ಮತ್ತು ಹೊಸ ಅನುಭವಗಳನ್ನು ಒಪ್ಪಿಕೊಳ್ಳಲು ಕಲಿಯಿರಿ. ಅತಿಯಾದ ಹಠವನ್ನು ಕಡಿಮೆ ಮಾಡಿ. ಇತರರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಭೌತಿಕ ವಸ್ತುಗಳ ಮೇಲಿನ ಅತಿಯಾದ ಆಸಕ್ತಿಯನ್ನು ಕಡಿಮೆ ಮಾಡಿ. ಸಂಬಂಧಗಳಿಗೆ ಮತ್ತು ಭಾವನೆಗಳಿಗೆ ಹೆಚ್ಚಿನ ಮೌಲ್ಯ ನೀಡಿ. ಕೊನೆಯದಾಗಿ ಆರಾಮ ಪ್ರಿಯತೆಯನ್ನು ನಿಯಂತ್ರಿಸಿ. ಪ್ರತಿದಿನ ಚಟುವಟಿಕೆಯಿಂದ ಇರಲು ಪ್ರಯತ್ನಿಸಿ. ಶುಕ್ರಗ್ರಹದ ಅನುಗ್ರಹವನ್ನು ಪಡೆಯಲು ಹಾಗೂ ಕೋಪ ಮತ್ತು ಹಠವನ್ನು ನಿಯಂತ್ರಿಸಲು ಪ್ರತಿದಿನ ಧ್ಯಾನ ಮಾಡುವುದು ಉತ್ತಮ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ವ್ಯಕ್ತಿತ್ವದಲ್ಲಿ ಆಕರ್ಷಣೆಯೂ ಹೆಚ್ಚುತ್ತದೆ. ವಿಶೇಷವಾಗಿ ವೃಷಭ ರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ದೊರೆಯಲು ಹಾಗೂ ಹಣಕಾಸಿನ ಅಡಚಣೆಗಳು ನಿವಾರಣೆಯಾಗಲು ಒಂದು ವಿಶೇಷ ಪರಿಹಾರವಿದೆ. ಪ್ರತಿ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಶುಚಿಯಾಗಿ ಮನೆಯ ದೇವರ ಕೋಣೆಯಲ್ಲಿ ಗುಲಾಬಿ ಅಥವಾ ಕಮಲದ ಹೂವುಗಳಿಂದ ತಾಯಿ ಮಹಾಲಕ್ಷ್ಮಿಯನ್ನು ಅಲಂಕರಿಸಿ. ಶುದ್ಧವಾದ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಬಣ್ಣದ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಸಮರ್ಪಿಸಿ. ನಂತರ ಶ್ರೀ ಸೂಕ್ತ ಅಥವಾ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಿ. ಹೀಗೆ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ನಿರಂತರವಾಗಿ ಮಾಡುತ್ತಾ ಬಂದರೆ ನಿಮ್ಮ ಹಣಕಾಸಿನ ತೊಂದರೆಗಳು ದೂರವಾಗಿ ಸಮೃದ್ಧಿಯ ದಾರಿಗಳು ತೆರೆದುಕೊಳ್ಳುತ್ತವೆ. ಹಾಗಾದರೆ ವೃಷಭ ರಾಶಿ ಎಂದರೆ ಕೇವಲ ಹಠ, ಮೊಂಡುತನ ಅಥವಾ ಭೌತಿಕ ಆಸೆ ಮಾತ್ರವಲ್ಲ. ಅವರೊಳಗೆ ಅತ್ಯಂತ ಮೃದುವಾದ, ನಂಬಿಗಸ್ಥ ಮತ್ತು ಪ್ರೀತಿಯಿಂದ ತುಂಬಿರುವ ಸುಂದರ ಹೃದಯವಿದೆ. ಅವರು ಭರವಸೆಯ ಬೆಳಕು. ಯಾರಿಗಾದರೂ ಒಂದು ಮಾತು ಕೊಟ್ಟರೆ ಅದನ್ನು ಯಾವುದೇ ಕಾರಣಕ್ಕೂ ಉಳಿಸಿಕೊಳ್ಳಲು ಪ್ರಯತ್ನಿಸುವ ದೃಢ ನಿಶ್ಚಯದ ವ್ಯಕ್ತಿಗಳು. ತಮ್ಮವರನ್ನು ಕಾಪಾಡುವ, ಬೆಂಬಲಿಸುವ ಮತ್ತು ಪೋಷಿಸುವ ಅಪರೂಪದ ಶಕ್ತಿ ಅವರಲ್ಲಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬಿರುಗಾಳಿಯ ಮಿಡುವೆಯೂ ಅಲುಗಾಡದ ಪರ್ವತದಂತೆ ಎಂತಹ ಸಂಕಷ್ಟ ಬಂದರೂ ಸ್ಥಿರವಾಗಿ ನಿಂತು ಎದುರಿಸುವ ಅಪಾರ ಸಾಮರ್ಥ್ಯ ಅವರಲ್ಲಿದೆ. ಮೇಲ್ನೋಟಕ್ಕೆ ಅವರು ಗಂಭೀರವಾಗಿ, ನಿಧಾನವಾಗಿ ಕಾಣಬಹುದು. ಆದರೆ ತಮ್ಮ ಪ್ರೀತಿಪಾತ್ರರ ಪಾಲಿಗೆ ಅವರು ಕಲ್ಪವೃಕ್ಷದಂತೆ, ಭದ್ರತೆ, ವಿಶ್ವಾಸ ಮತ್ತು ಪ್ರೀತಿಯ ಸಂಕೇತವಾಗಿ ನಿಲ್ಲುವ ಅಪ್ಪಟ ಚಿನ್ನದಂತಹ ಮನುಷ್ಯರು. ಮುಂದಿನ ಬಾರಿ ನೀವು ಯಾವುದೇ ವೃಷಭ ರಾಶಿಯವರನ್ನು ಭೇಟಿಯಾದಾಗ ಅವರ ಶಾಂತ ಸ್ವಭಾವದ ಹಿಂದೆ ಇರುವ ಆ ಆಳವಾದ, ವ್ಯಾವಹಾರಿಕ ಮತ್ತು ನಂಬಿಕಸ್ಥ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅವರು ನಿಮ್ಮ ಜೀವನದಲ್ಲಿದ್ದರೆ ನೀವು ನಿಜವಾಗಲೂ ಅದೃಷ್ಟವಂತರು.